ಈ ಟೇಸ್ಟಿ ರಬಡಿ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನುವಷ್ಟೊಂದು ರುಚಿಕರವಾಗಿದೆ ಅಲ್ಲ. ಇದನ್ನು ಮಾಡೋದು ಅಷ್ಟೇ ಈಸಿ ಐತಿ. ಮನೆಯೊಳಗೆ ಆರಾಮವಾಗಿ ಒಂದು ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು. ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಬಹಳ ಟೇಸ್ಟಿಯಾದಂಥ ರಬಡಿ ಮನೆಯೊಳಗೆ ಮಾಡ್ಕೋಬಹುದು. ತೋರಿಸ್ತೀನಿ ನೋಡಿರಿ ಯಾವ ಥರ ಮಾಡ್ಬೇಕಂತ ಹೇಳಿ. ಸ್ವಲ್ಪ ದಪ್ಪ ತಳ ಇರೋದಂಥ ಪಾತ್ರೆ ತಗೊಳ್ರಿ. ಅದರೊಳಗೆ ಮೊದಲು ಒಂದು ಸ್ವಲ್ಪ ನೀರು ಹಾಕಿರಬೇಕು ಕೆಳಗಡೆ. ನಂತರ ಗಟ್ಟಿ ಹಾಲು ಒಂದು ಅರ್ಧ ಲೀಟ್ರ್ ಹಾಕಿ ನಾನು ಕುದಿಸ್ಲಿಕತ್ತೀನಿ. ಮತ್ತು ಒಂದೆರಡು ನಾನು ಧಾರವಾಡ ಪೇಡ ತೊಗೊಂಡೀನಿ. ಅದನ್ನೆಲ್ಲ ನಾನು ಈ ಥರ ಕಟ್ ಮಾಡಿ ಒಂದು ಅರ್ಧ ಕಪ್ ಹಾಲು ಆದರೆ ಸಾಕು, ತಣ್ಣಗಿರುವ ಹಾಲು. ಅದನ್ನು ಹಾಕಿ ಚೆಂದಂಗೆ ಅದನ್ನು ಕಲಸಿ ನಾನು ಪೇಸ್ಟ್ ಮಾಡ್ಕೊಳಕತ್ತೀನಿ. ಮತ್ತು ಹಾಲು ಐತಲ್ಲ ಅದು ಕೆಳಗಡೆ ತಳ ಹತ್ತಬಾರ್ದು ಅಂಥೇಳಿ ನಾವು ತಿರುಗಿಸ್ಕೊಂತ ಅದನ್ನು ಇರಬೇಕು. ಹಾಲು ಒಂದು ಅರ್ಧದಷ್ಟೀಗ ಆಗೈತಿ. ನೀವು 1 ಲೀಟ್ರ್ ಹಾಲಿಗೂ ಮಾಡಬಹುದು. ನಿಮ್ಮ ಮನಸ್ಸು, ನಿಮ್ಗೆ ಎಷ್ಟು ಹಾಲು ನೀವು ಅಷ್ಟರಿಂದ ಮಾಡಬಹುದು, ಹೆಚ್ಚು ಕಡಿಮೆ. ನಂತರ ಇನ್ನೊಂದು ಬೌಲ್ನೊಳಗೆ ನೋಡಿರಿ, ನಾನು ಕಸ್ಟರ್ಡ್ ಪೌಡ್ರ್ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇನ್ನೂ ಅರ್ಧ ಕಪ್ಪಷ್ಟು ಹಾಲಿತ್ತಲ್ಲ ಅದನ್ನು ಈ ಸಮಯದೊಳಗೆ ನಾನು ಈಗ ಹಾಕ್ಕೊಂಡು ಎರಡೂ ಈ ಥರ ಪೇಸ್ಟ್ ಮಾಡ್ಕೊಂಡು ನಾನು ಇಟ್ಕೊಂಡೀನಿ. ಮತ್ತು ನೀವು ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಅದನ್ನು ಎಲ್ಲ ಕಟ್ ಮಾಡಿ ನೀವು ಇಟ್ಕೋಬಹುದು. ಇಲ್ಲದಿದ್ದರೆ ನೀವು ಮೇಲ್ಗಡೆನೂ ಅದನ್ನು ಹಾಕ್ಕೊಂಡು ಸವಿಬಹುದು. ನೋಡಿರಿ, ಈಗ ಹಾಲು ಒಂದು ಅರ್ಧದಷ್ಟು ಆಗೈತಿ. ಮತ್ತು ನಾನೊಂದು ಕಪ್ಪಷ್ಟು ಸಕ್ಕರೆ ಈಗ ಸೇರಿಸ್ಕೊಳಕತ್ತೀನಿ. ಸಕ್ಕರೆ ನಾವು ನಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಮತ್ತು ಕಮ್ಮಿಯನ್ನು ಹಾಕ್ಕೋಬಹುದು. ಮತ್ತು ಈಗ ಸಕ್ಕರೆ ಕರಗಿ ಅದು ಹಾಲೊಳಗೆ ಮಿಕ್ಸ್ ಆಗುತ್ತಾನ ಅದನ್ನು ಸ್ವಲ್ಪ ಕಲಿಸ್ಕೊತಿರ್ರಿ. ಆ ಸಕ್ಕರೆ ಎಲ್ಲ ಕರಗಿದ ಮೇಲೆ ಈಗ ನಾವೇನಿದು ಪೇಡೆ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇರೆ ಯಾವುದಾದ್ರೂ ಪೇಡಾನು ಮಿಕ್ಸ್ ಮಾಡ್ಕೋಬಹುದು. ಧಾರವಾಡ ಪೇಡಾನೇ ಅಂತಲ್ಲ, ನೀವು ಬೇರೆ ಹಾಲಿನ ಯಾವ ಪೇಡೆ ಆದರೂ ಈಗ ಮಿಕ್ಸ್ ಮಾಡ್ಕೊಳ್ರಿ. ಮತ್ತು ಸ್ವಲ್ಪ ಕಸ್ಟರ್ಡದ್ದು ಪೇಸ್ಟ್ ಏನಿತ್ತಲ್ಲ ನಮ್ಮದು ಅದನ್ನು ಈಗ ಮಿಕ್ಸ್ ಮಾಡ್ಲಿಕತ್ತೀನಿ. ನಿಮ್ಮ ಹತ್ರ ಪೇಡೆ ಇಲ್ಲ ಅಂದರೆ ಇನ್ನೊಂದು ನೀವು ಪಾರ್ಲೆ ಬಿಸ್ಕಿಟು ಅದನ್ನು ಹಾಲೊಳಗೆ ಕಲಸಿ ಮಿಕ್ಸ್ ಮಾಡ್ಬೋದು. ನೋಡಿರಿ, ಈಗ ಇದು ಗಟ್ಟಿ ಆಯಿತು. ಯಾವಾಗ ನಾವು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ತೀವಿ ಭಾಳ ಬೇಗ ಗಟ್ಟಿ ಆಗಿಬಿಡ್ತೈತೆ ಹಾಲು. ಆ ಟೈಮ್ನೊಳಗೂ ಕೆಳಗಡೆ ತಳ ಹತ್ತಲಾರ್ದಂಗೆ ನೋಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿರಿ. ಮತ್ತು ಇದು ತಿನ್ನಕ್ಕಂತೂ ಭಾಳ ಟೇಸ್ಟಿಯಾಗಿರ್ತೈತಿ. ಫ್ರಿಜ್ನಲ್ಲಿ ಒಂದು 8-10 ದಿನವೂ ನೀವು ಇಟ್ಕೋಬಹುದು. ಆದರೆ ಫ್ರಿಜ್ಜಿಲ್ದೇನೂ ನಾವು ಹೊರಗಡೆನೂ 2-3 ದಿನ ಇಟ್ಕೊಂಡು ಇದನ್ನು ಸವಿಬಹುದು. ಇದನ್ನು ಪೂರಿ ಮತ್ತು ಜಿಲೇಬಿ ಜೊತೆ ಭಾಳ ಟೇಸ್ಟ್ ಅನ್ನಿಸ್ತೈತಿ ಇದು ರಬಡಿ. ನೀವು ಮನೆಯೊಳಗೆ ಈ ಥರ ರಬಡಿ ಮಾಡಿ ನೋಡಿರಿ. ಆವಾಗ ನೀವು ಹೊರಗಡೆಯಿಂದ ತರೋ ಸ್ವೀಟನ್ನು ಖಂಡಿತನೂ ಮರ್ತು ಬಿಡ್ತೀರಿ. ಧನ್ಯವಾದಗಳು.